ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ಈ ನಮ್ಮ ಸಂಚಿಕೆಗೆ ಆರಿಸಿಕೊಂಡದ್ದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಹಿಂದೂಪುರ ಮಂಡಲದಲ್ಲಿರೋ ಸಂತೆಬೆನ್ನೂರು ಆಂಜನೇಯ ಸ್ವಾಮಿಯ ಒಂದು ಲಘು ಚರಿತ್ರೆಯನ್ನು. ಬಹಳಷ್ಟು ಪುರಾತನವಾದಂಥ ಆಂಜನೇಯ ಸ್ವಾಮಿ ಇವರು. ಅಂದರೆ ಜನಮೇಜಯ ರಾಜರು ಪ್ರತಿಷ್ಠಾಪನೆ ಮಾಡಿದಂಥ ಒಬ್ಬ ಆಂಜನೇಯ ಸ್ವಾಮಿ ಇವರು. ಅಲ್ಲಿರುವ ನದಿಯಲ್ಲಿ ಹುದಿಗೆ ಹೋಗಿತ್ತು ಈ ಒಂದು ಪುಟ್ಟ ಮೂರ್ತಿ. ಪುಟ್ಟ ಅಲ್ಲ, ಬಹಳಷ್ಟು ದೊಡ್ಡ ಮೂರ್ತಿನೇ. ಅಲ್ಲಿ ಹುದಿಗೆ ಹೋಗಿತ್ತು. ಅಂದರೆ ಒಂದು ಫಲಕದ ಮೇಲೆ ಇತ್ತಿದ್ದು. ಆ ನದಿ ದಂಡೆ ಮೇಲೇ ಇತ್ತು. ಅಲ್ಲೊಬ್ಬರು ಅರ್ಚಕರು ಇದು ಏನೂ ಗೊತ್ತಿರಲಿಲ್ಲ. ಪಾಪ ಹಿರಿಯ ಅರ್ಚಕರು ಆವಾಗಿನ ಕಾಲದೊಳಗೆ ಅವರು ತಮ್ಮ ನಿತ್ಯ ಪೂಜೆ ಮಾಡಲಿಕ್ಕೆ ನದಿ ದಂಡಿಗೆ ಹೋಗಿ ನದಿ ಒಳಗೆ ಸ್ನಾನ ಮಾಡಿ ಆಮೇಲೆ ಅಲ್ಲಿ ಎಲ್ಲ ತಮ್ಮ ಪೂಜೆಯನ್ನು ಮುಗಿಸಿದ ಮೇಲೆ ದೇವರಿಗೆ ನೈವೇದ್ಯವನ್ನು ಅಲ್ಲಿಯೇ ಅನ್ನ ಅದು ಮಾಡಿ ಬಡಿಸೋ ಒಂದು ಪದ್ಧತಿ ಇಟ್ಕೊಂಡಿದ್ರು. ಆ ಪ್ರಕಾರ ಅವರು ಬಡಿಸ್ತಾ ಇದ್ರು. ಆದರೆ ಏನಾಗ್ತಿತ್ತಂದರೆ ಅನ್ನವನ್ನು ಅರ್ಪಿಸಿದ ಮೇಲೆ ಆ ಅನ್ನ ಅದೃಶ್ಯವಾಗಿ ಬಿಡ್ತಿತ್ತು, ಹೋಗಿಬಿಡ್ತಿತ್ತು. ಎಲ್ಲಿಯೋ ಬಯಲು ಪ್ರದೇಶ. ಅವ್ರಿಗೆ ಗೊತ್ತಾಗಲಿಲ್ಲ. ಪಾಪ ಗಾಬರಿ ಆಗಿಬಿಟ್ರು. ಏನೋ ಭೂತ ಚೇಷ್ಟೆ ಇರ್ಬೋದು, ಏನೋ ಗೊತ್ತಿಲ್ಲ. ನಾನಿನ್ನು ಅನ್ನ ಇಲ್ಲಿ ಮಾಡಬಾರ್ದು, ಮನೆಯೊಳಗೇ ಮಾಡಿ ನೈವೇದ್ಯ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದರು. ಅವತ್ತು ರಾತ್ರಿ ಹೋಗಿ ಮಲ್ಕೊಂಡಾಗ ಅವ್ರಿಗೆ ಸ್ವಪ್ನದೊಳಗೆ ಹನುಮಂತ ದೇವರು ಬಂದು ಹೇಳಿದಂತೆ, ನೋಡಪ್ಪ ಮೂರ್ಖ, ನೀನು ಹೆದರಬೇಡ, ನೀನು ಮಾಡಿದ ಅನ್ನವನ್ನು ನಾನೇ ಸ್ವೀಕಾರ ಮಾಡಿದ್ದೀನಿ. ನೀನು ತಾರತಮ್ಯ ಪ್ರಕಾರ ರಾಮದೇವರಿಗೆ ಸೀತಾದೇವಿಗೆ ನೈವೇದ್ಯ ಮಾಡಿದ ನಂತರ ನೀನು ನನಗೆ ನೈವೇದ್ಯ ಮಾಡೋ ಅನ್ನವನ್ನು ನಾನೇ ಸ್ವೀಕಾರ ಮಾಡ್ತೀನಿ, ಅದಕ್ಕೆ ನೀನು ಹೆದರಬೇಡ ಅಂದ್ರೆ. ಆಮೇಲೆ ಅಷ್ಟೇ ಅಲ್ಲ, ಅವ್ರು ಹೇಳಿದ್ರಂತೆ, ನೀನು ಏನು ನಿತ್ಯ ಪೂಜೆ ಮಾಡ್ತೀವಿ, ಅಲ್ಲಿ ಒಂದು ಕಲ್ಲದ, ಅದರಲ್ಲಿ ನಾನಿದ್ದೀನಿ, ನನ್ನನ್ನು ಅಲ್ಲಿಂದ ತೆಗಿ ಅಂತ ಹೇಳಿದ್ರು. ಅವರು ಪಾಪ ಊರವ್ರ ಸಹಾಯ ತೊಗೊಂಡು ಬಂದು ತೆಗೆದು ನೋಡಿದ್ರೆ ಒಂದು ದೊಡ್ಡ ಹಲಿಗೆ ಥರ ಒಂದು ಕಲ್ಲು, ಅದ್ರ ಹಿಂದ್ಗಡೆ ಮೂರ್ತಿ. ಭಾಳ ವಿಶೇಷವಾದ ಎತ್ತರ ಮೂರ್ತಿ, ಸುಮಾರು 8 ಅಡಿ ಎತ್ತರ ಮೂರ್ತಿ ಇದು. ಆ ಮೂರ್ತಿಯನ್ನು ತೆಗೆದು ಬಂಡಿ ಒಳಗೆ ತೊಗೊಂಡು ಅದನ್ನು ಬಂಟ್ರಂತೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಜಾಗ ಪ್ರತಿಷ್ಠಾಪನೆ ಮಾಡಬೇಕು. ಆದರೆ ಈಗೇನು ದೇವಸ್ಥಾನದ ಆ ಜಾಗಕ್ಕೆ ಬರೋಷ್ಟೊಂದು ನಿಂತು ಹೋಗಿಬಿಡ್ತೀವಿ ಬಂಡಿ. ಎಷ್ಟೇ ಪ್ರಯತ್ನ ಮಾಡಿದರೂ ಬಂಡಿ ಮುಂದೆ ಹೋಗಲಿಲ್ಲ. ಅವಾಗ ಇವರು ನಿರ್ಧಾರ ಮಾಡಿದಾರಂತೆ, ಇನ್ನು ಇದೇ ಜಾಗದೊಳಗೆ ಇದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಅಂದರೆ ಅಲ್ಲಿ ಒಂದು ಅಶ್ವತ್ಥ ವೃಕ್ಷ, ಬಹಳ ಪುರಾತನವಾದಂಥ ಒಂದು ಅಶ್ವತ್ಥ ವೃಕ್ಷ ಅದ. ಅದರ ಎದುರಿಗೆ ಇವರ ಪ್ರತಿಷ್ಠಾಪನೆಯನ್ನು ಮಾಡಿದರು. ಈ ಹನುಮಂತ ದೇವರ ವಿಶೇಷತೆ ಏನಪ್ಪ ಅಂತಂದ್ರೆ, ಈ ಹನುಮಂತ ದೇವರ ಫಲಕದೊಳಗೆ ಮೂಲ ಮೂರ್ತಿಯ ಜೊತೆ ಬೇರೆ ಬೇರೆ 4 ಹನುಮಂತ ದೇವರಿದ್ದಾರೆ ಅಂತ ಹೇಳ್ತಾರೆ. 4 ಹನುಮಂತ ದೇವರು ಕಾಲ ಅಡಿಯಲ್ಲಿ ಅಕ್ಷಯ ಕುಮಾರನ ಸಂಹಾರ ಮಾಡಿದ ಚಿತ್ರ, ಕೈಯಲ್ಲಿ ಸೌಗಂಧಿಕ ಪುಷ್ಪ ಶಿಖೆ. ಈ ಮೂರ್ತಿಯನ್ನು ನಂತರದಲ್ಲಿ ವ್ಯಾಸರಾಜರು ಪುನಃ ಪ್ರತಿಷ್ಠಾಪನೆ ಮಾಡಿದರು. ಅಂಥ ಒಂದು ವಿಶೇಷವಾದಂಥ ಮೂರ್ತಿ. ಆಮೇಲೆ ಇವರು ಅಲ್ಲೇ ನಿಂತುಕೊಂಡು ಬಹಳಷ್ಟು ಜನರಿಗೆ ಅನುಗ್ರಹ ಮಾಡ್ತಾರೆ. 4 ಮೂರ್ತಿಗಳಿಗೂ ಒಂದೊಂದು ವಿಶೇಷತೆಯನ್ನು ಹೇಳ್ತಾರೆ. ಅವು ಆ ಮೂರ್ತಿಯೊಳಗೆ ಹುದಿಗೆ ಹೋಗ್ಯಾವ. ಬಲಗೈ ಕೆಳಗಡೆ ಒಂದು, ಎಡಗೈ ಕೆಳಗಡೆ ಒಂದು, ಭುಜದ ಮೇಲೆ ಒಂದು, ಈ ಕಡೆ ಭುಜದ ಮೇಲೆ ಒಂದು, ಹೀಗೆ ವಿಶೇಷ ಎಲ್ಲ ಬೇರೆ ಬೇರೆ ಭಂಗಿಯಲ್ಲಿ. ಒಂದು ಲಂಕೆಯಿಂದ ತಿರುಗಿ ನೋಡ್ತಿರುವಂಥ ಒಬ್ಬ ಹನುಮಂತ ದೇವರು, ಒಬ್ಬರು ಹಣ್ಣುಗಳನ್ನು ಕಿತ್ತಿ ತಿಂತಾ ಇರೋರು, ಎಲ್ಲರಲ್ಲಿ ದೇವರು ಹುಡುಕುವ ಸ್ವಭಾವ ಅವರದಾಗಿತ್ತು. ಅಂಥ ಒಂದಿಷ್ಟು ಚಿತ್ರಗಳು ಆ ಒಂದು ಮೂರ್ತಿಯಲ್ಲಿ ಕಾಣಿಸ್ತಾವೆ ಅಂತ ಹೇಳೋದು. ಒಟ್ಟಿನಲ್ಲಿ ಹೇಳೋದಾದರೆ ಈ ಇನ್ನೊಂದು ಭಾಳ ವಿಶೇಷವಾಗಿ ಹೇಳೋದಂದರೆ ಇಲ್ಲಿ ಹಾರು ಬಂಡಿ ಉತ್ಸವ ಅಂತ ಮಾಡ್ತಾರೆ. ಅಂದರೆ ಬಂಡಿಯಲ್ಲಿ ತರ್ತಿರ್ಬೇಕಾದ್ರೆ ಇವರು ಈ ಜಾಗಕ್ಕೆ ನಿಂತರು. ಹೀಗಾಗಿ ಇವತ್ತಿಗೂ ಆ ಒಂದು ಸಂಪ್ರದಾಯವನ್ನು ಪಾಲಿಸ್ಕೊಂಡು ಬಂದಾರೆ. ಬಂಡಿ ಒಳಗೆ ತಂದು ಪ್ರದಕ್ಷಿಣೆ ಹಾಕಿಸಿ ವಿಶೇಷ ಉತ್ಸವವನ್ನು ಮಾಡ್ತಾರೆ. ಆಂಧ್ರ ಪ್ರದೇಶ ಅಷ್ಟೇ ಅಲ್ಲ, ಕರ್ನಾಟಕದಿಂದನೂ ಸಾಕಷ್ಟು ಸಂಖ್ಯೆಯಲ್ಲಿ ಇವರ ಭಕ್ತರಿದ್ದಾರೆ. ಎಲ್ಲರಿಗೂ ಇವರು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಇವರು ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಗೆ ಮುಕ್ತಾಯ ಹೇಳ್ತೀನಿ. ನಮಸ್ಕಾರ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.